ಮೈಸೂರು ಜಿಲ್ಲೆಗೂ ಕೂಡ ತಟ್ತಾ ಇದೆ ಕುಡಿಯುವ ನೀರಿನ ಅಭಾವ. ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 65 ವಾರ್ಡ್ಗಳಿವೆ. ಸಿಚುವೇಶನ್ ಹೇಗಿದೆ ತೋರಿಸ್ತೀನಿ. ಬ್ರೇಕಿಂಗ್ ನ್ಯೂಸ್. ಜನವರಿ ಫೆಬ್ರವರಿ ನೋ ಪ್ರಾಬ್ಲಮ್. ಫೆಬ್ರವರಿ ಕಳೆದ ಮೇಲೆ ಶುರುವಾಗೋದು ತೊಂದರೆ. ಬೇಸಿಗೆಯಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಎದುರಾಗುವ ಸಾಧ್ಯತೆ ಇದೆ. ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ನಿರಂತರ ನೀರು ಪೂರೈಕೆ ಮಾಡೋದಕ್ಕೆ ಬಹಳ ಕಷ್ಟ ಆಗ್ಬಿಡ್ಬೋದು. ಬೋರ್ವೆಲ್ ಸಕ್ರಿಯಗೊಳಿಸೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಮೈಸೂರು ಸಿಟಿ ಸುಮಾರು 1,400 ಬೋರ್ವೆಲ್ಗಳಿವೆ. ಎಲ್ಲಾದ್ರೂ ನೀರಿದೆಯಾ ಅಂತ ಆಮೇಲೆ ಕ್ವಶನ್ ಮಾರ್ಕು. ಕಾವೇರಿ ಕಬಿನಿ ನೀರು ಸಿಗದೆ ಹೋದರೆ ಬೋರ್ವೆಲ್ ಮೂಲಕ ನೀರು ತರಬೇಕಾಗುತ್ತೆ. ಆದರೆ ಅಲ್ಲೂ ಸರಿಯಾಗಿ ನೀರು ಸಿಗದೆ ಹೋದರೆ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ತೊಂದರೆ ಎದುರಿಸಬೇಕಾಗುತ್ತೆ. ಇದು ಮೈಸೂರಿನ ಪರಿಸ್ಥಿತಿ. ಅಫ್ಕೋರ್ಸ್ ಕಾವೇರಿ ಬರಿದಾಗ್ತಿದ್ರೆ ಬೆಂಗಳೂರಿಗೂ ಹೊಡೆತ, ಮಂಡ್ಯಕ್ಕೂ ಹೊಡೆತ, ಮೈಸೂರಿಗೂ ಹೊಡೆತ. ಇದ್ರ ಬಗ್ಗೆ ಮೈಸೂರು ಮಂದಿ ಮಾತಾಡಿದ್ದಾರೆ. ಬರೀ ತೋರಿಸ್ತೀನಿ. ನಮಗೆ ನೀರಿದೆ ಭಾಳ ಕಷ್ಟ ಆಗಿಬಿಟ್ಟೈತೆ ಸರ್. ಈ ಜೋಪಡಿಗಳಾಗ ಇದ್ರೂ ನೀರಿದೆ ತುಂಬ ಕಷ್ಟ ನಮಗೆ. ಏನೋ ಒಂದು ಮಾಡ್ಕೋಬೇಕಂದ್ರೆ ನೀರು ಬೇಕು ನಮಗೆ. ಕುಡಿಯೋಕ್ಕೆ ನೀರು ಸಿಗಲ್ಲ ಅಂದ್ರೆ ನಾವು ಎಲ್ಲಿ ಹೋಗೋಣ ಸರ? ಹೌದಾ? ನೀರೇ ಬೇಕು. ಅಲ್ಲಿ ಚಂಬರ್ ಅಂತ ನೀರು ಎಲ್ಲ ಮೋರಿ ನೀರೇನೆ ನಮ್ಮ ಜೋಪಡಿಗಳಿಗೆ ಬರ್ತಾವೆ. ನಮ್ಗೆ ಯಾವುದೋ ಒಂದು ಸೌಲಭ್ಯ ಇಲ್ಲ. ನಮಗೆ ಈ 4 ಗುಡಿಸಲಿಗೆ ಅಷ್ಟೇ ಕಷ್ಟ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.